ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹೊಂಬಾಳಮ್ಮನಪೇಟೆಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಬಸವರಾಜುರವರು ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ ಪುಸ್ತಕ ವಿತರಿಸಿದರು. ಸರ್ಕಾರಿ ಶಾಲೆಗಳಿಗೆ ಶಾಲಾ ಮಕ್ಕಳ ದಾಖಲಾತಿ ಇತ್ತೀಚೆಗೆ ಕಮ್ಮಿ ಆಗುತ್ತಿರುವುದಕ್ಕೆ ನೇರವಾಗಿ ಸರ್ಕಾರದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೇ ಕಾರಣ ಎಂದರು. ಈ ಸಂದರ್ಭದಲ್ಲಿ ರಂಗಸ್ವಾಮಯ್ಯ, ಶಿವಶಂಕರ್, ಗಂಗರೇವಣ್ಣ, ರಾಮಕೃಷ್ಣಯ್ಯ, ರೇವಣ್ಣ, ನರಸಿಂಹಮೂರ್ತಿ, ಕೆಂಪಣ್ಣ, ಜಯಲಕ್ಷ್ಮೀ ರಂಗನಾಥ್, ಮಂಜು, ಕುಮಾರ್, ಎಂಆರ್ ರಾಘವೇಂದ್ರ, ಶಶಿ, ವೀರಭದ್ರಯ್ಯ, ಭಾಸ್ಕರ್, ಕೆಂಚನಹಳ್ಳಿ ಕಿರಣ್, ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು. ಎಚ್ ವಿ ರಂಗಪ್ಪನವರು ಅವ್ರ ಮಗ ಈ ಶಾಲೆಯಲ್ಲೇ ಓದಿ ಮಾರ್ಕೆಟಲ್ಲಿ ವ್ಯಾಪಾರ ಮಾಡಿ ಇವತ್ತು ಹಾಸನ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಾರೆ. ಏನಾಗಿದ್ದಾರೆ? ಎಲ್ಲೋದಿ? ಇಲ್ಲೇ ಓದಿ, ಇಲ್ಲೇ ಹುಟ್ಟಿ, ಇದೇ ಶಾಲೆಯಲ್ಲೇ ಓದಿ, ಇಲ್ಲೇ ಹುಟ್ಟಿ, ಹೊಂಬಾಳಂಪೇಟೆಯಲ್ಲೇ ಹುಟ್ಟಿ ಇವತ್ತು ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಾರೆ. ಆ ಥರ ನೀವು ಮಾದರಿ ಆಗಬೇಕು ಅನ್ನೋದೇ ನಮ್ಮ ಬಯಕೆ. ಇಲ್ಲಿರ್ತಕ್ಕಂಥ ಎಲ್ಲರ ಒಂದು ಆಸೆ. ಆಗ್ತೀರಾ? ಇತಿಹಾಸ ಇದೆ, ಹೊಂಬಾಳಂಪೇಟೆಗೆ ಒಂದು ಇತಿಹಾಸ ಇದೆ. ಈ ಒಂದು ಶಾಲೆಯ ಇತಿಹಾಸನೇ ಇದೆ. ಇಲ್ಲೇ ಮೋಸ್ಟ್ಲಿ ಓದಿ ಸಾಹಿತಿಗಳು ಆಗಿದ್ರು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ರಾಮಚಂದ್ರಪ್ಪನವರು ಇದೇ ಊರಲ್ಲಿ ಹುಟ್ಟಿ ಸಾಹಿತಿಗಳು ಆದರು. ಇನ್ನೋರ್ವ ಒಬ್ಬ ಮಿಲ್ಟ್ರಿಲಿ ಸೇರಿ ಆಕಸ್ಮಿಕವಾಗಿ ನಾರಾಯಣ ಎಂಬ ಯೋಧ ಇದೇ ಊರಿನವ್ರೆ, ಒಳ್ಳೆ ಕಬಡ್ಡಿ ಪ್ಲೇಯರನ್ನು ಕೂಡ. ಯಾರು ಇಲ್ಲಿ ಕಬಡ್ಡಿ ಪ್ಲೇಯರ್? ಇಲ್ಲಿ ನಿಮ್ಮಲ್ಲಿ ಯಾರಿದ್ದಾರೆ? ಎತ್ತಿ ಕೈ. ಯಾರು ಇಲ್ವಾ ಕಬಡ್ಡಿ ಪ್ಲೇಯರು? ಮಾಸ್ಟರ್ ಆಡಿಸ್ತಾ ಇಲ್ಲ ಕಬಡ್ಡಿ? ಹೌದಾ? ಅವರು ಮಿಲ್ಟ್ರಿಗೆ ಸೇರಿದ್ರು. ಮಿಲ್ಟ್ರಿಗೆ ಸೇರಿ ಈ ಊರಿನವ್ರೆ, ನಾರಾಯಣ್ ಅಂತ. ಇದಕ್ಕೊಂದು ಹೊಂಬಾಳಂಪೇಟೆಗೆ ಒಂದು ಇತಿಹಾಸ ಇದೆ. ಇತಿಹಾಸ ಅಂದರೆ ನೋಡಿ, ಜಡ್ಜು, ಆರ್ಮಿ, ಸಾಹಿತ್ಯ, ಕನ್ನಡದ ಲೋಕಕ್ಕೆ ಸಾಹಿತ್ಯ, ಮತ್ತು ಕ್ರೀಡಾಪಟುದಲ್ಲಿ ಒಂದು ಹೆಸರುವಾಸಿಗೆ ನಾವೆಲ್ಲ ಸೇರಿ ನಿಮಗೆ ಒಂದು ಇದೇನಿದು ಕೊಡೋದೊಂದು ಸಣ್ಣ ಹಳ್ಳಿಲಿ ಸೇವೆ ಅಷ್ಟೇ. ನಿಮ್ಮ ಗುರಿ ಇರಬೇಕಷ್ಟೆ. ನಾನು ಈ ಶಾಲೆಯಲ್ಲಿ ಓದ್ತಾ ಇದ್ದೀನಿ, ನಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು, ನಾನು ಒಬ್ಬ ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು ಅಂತ ನೀವು ಒಂದೇನಾದರೂ ಒಂದು ಗುರಿ ಇಟ್ಟಿರಬೇಕು. ಒಳ್ಳೆ ಕ್ರೀಡಾಪಟು ಆಗಬೇಕು, ಒಳ್ಳೆ ಸಮಾಜ ಸೇವಕ ಆಗಬೇಕು. ಇಲ್ಲಿ 4 ಜನ ಕೌನ್ಸಿಲರ್, ಮಾಜಿ ಕೌನ್ಸಿಲರ್ಗಳಿದ್ದಾರೆ. ಆ ಥರ ನಾನು ಏನಾದರೂ ಆಗಬೇಕು ಅಂತೇಳಿ ಒಂದು ಗುರಿ ಇರಬೇಕಷ್ಟೆ. ಆ ಗುರಿ ಇದ್ದರೆ ನೀವು ಗುರಿ ಮುಟ್ತೀರ. ಗುರಿ ಮುಟ್ಟೋಕ್ಕೆ ಇವೆಲ್ಲ ನಮ್ಮಿಂದ, ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಯಜಮಾನರಿಂದ ಹಿಡಿದು ಎಲ್ಲ ಸಮಾಜ ಸೇವಕರಿಂದ ಒಂದು ಹಳ್ಳಿಲಿ ಸೇವೆ ಅಷ್ಟೇ ಅಂತ ನಾನು ಭಾವಿಸ್ತಾ, ಒಟ್ಟಾರೆ ಸರ್ಕಾರಿ ಶಾಲೆಗಳು ಇತ್ತೀಚಿನ ದಿನದಲ್ಲಿ ಶಾಲೆಗೆ ದಾಖಲಾತಿ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಕಮ್ಮಿ ಆಗೋದಕ್ಕೆ ನೇರವಾಗಿ ಸರ್ಕಾರದ ಅಧಿಕಾರಿಗಳಿಂದ ಹಿಡಿದು ಜನಪ್ರತಿನಿಧಿಗಳಿಂದ ಹಿಡಿದು ನಮ್ಮಿಂದನೂ ಸಹಿತ ಒಂದು ಒತ್ತಾಸೆ ಕಮ್ಮಿ ಆಗ್ತಾ ಇರೋದ್ರಿಂದ ಈ ಒಂದು ದಾಖಲಾತಿ ಇತ್ತೀಚಿನ ದಿನದಲ್ಲಿ ಕಮ್ಮಿ ಆಗ್ತಾ ಇದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಎಲ್ಲನೂ ಒಂದೇ ಥರ ನಾವು ಯೋಚನೆ ಮಾಡೋದು ಇವತ್ತಿನ ಪರಿಸ್ಥಿತಿ ಅಲ್ಲ. ಯಾಕೆಂದರೆ ಹಿನ್ನೆಲೆನೂ ಸಹಿತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂಥ ಒಂದು ಸನ್ನಿಗ್ಧ ಪರಿಸ್ಥಿತಿಲಿ ಆದರೂ ಸಹಿತ 79 ಜನ ಮಕ್ಕಳು ಈ ಶಾಲೆಯಲ್ಲಿದ್ದಾರೆ ಅಂತಂದರೆ ಮುಂದಿನ ದಿನದಲ್ಲಿ ಇಲ್ಲಿನ ನಮ್ಮ ಎಲ್ಲ ಶಿಕ್ಷಕರು, ಆ ಒಂದು ತಂಡ, ಪಾಪ ನಮ್ಮ ಹೆಡ್ ಮಾಸ್ಟರ್ಗೆ ಇನ್ನು 11 ತಿಂಗಳಿದೆ, ಇರಲಿ, ಅದು ಇರೋವಷ್ಟು ದಿವಸ ಆದರೂ ಸಹಿತನೇ ಒಳ್ಳೆಯ ನಮ್ಮೂರಲ್ಲಿ 15 ವರ್ಷ ಸೇವೆ ಸಲ್ಲಿಸಿ ಒಂದು
ಉತ್ತಮ ಸೇವೆಯನ್ನು, ಒಳ್ಳೆಯ ಶಾಲೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ಇಲ್ಲಿ ಬಂದಿದ್ದಾರೆ. ಅವ್ರ ಜೊತೆಲಿ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ನೀವು ಒಳ್ಳೆ ಬುದ್ಧಿ ಕಲಿಬೇಕು, ಒಳ್ಳೆ ಸಂಸ್ಕಾರ ಕಲಿಬೇಕು. ಶಾಲೆಯಲ್ಲಿ ಕೊಟ್ಟಂಥ ಪಾಠ, ಮನೇಲಿ ಕೊಟ್ಟಂಥ ಹೋಮ್ವರ್ಕ್ ಎರಡೂ ಸರಿಯಾಗಿ ಮಾಡೋವಂಥ ವ್ಯವಸ್ಥೆ ಆದರೆ ಜಡ್ಜು ಆಗ್ಬೋದು, ಲಾಯರು ಆಗ್ಬೋದು, ಮಿಲ್ಟ್ರಿಗೂ ಸೇರ್ಬೋದು, ಟೀಚರು ಆಗ್ಬೋದು, ಎಲ್ಲನೂ ಸಾಧ್ಯ ಆಗ್ತದೆ ಅಂತ ನಾನು ನಿಮ್ಮಲ್ಲಿ ವ್ಯಕ್ತಪಡಿಸ್ತಾ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ. ಎಷ್ಟು ಶಾಲೆಗೆ ಇದು ಕೊಡ್ತಾ ಇರೋದಿಲ್ಲ? ಇವತ್ತು 6 ಶಾಲೆಗಳು, ಒಂದು ಬ್ಯಾಲ್ಕೆರೆ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲು, ಬ್ಯಾಲ್ಕೆರೆ 2 ಶಾಲೆಗಳು, ಒಂದು ಚನ್ನಮ್ಮನಪಳ್ಳಿ ಶಾಲೆ, ಒಂದು ಉಡುಗೆರೆ ಶಾಲೆ, ಇದು ಹೊಂಬಳಂಪೇಟೆ ಶಾಲೆ, ಮತ್ತು ಜಡದೇವ್ರ ಮಠ ಮತ್ತು ಕೆಂಚನಹಳ್ಳಿ, ಇಷ್ಟು ಶಾಲೆಗಳಿಗೆ ಬುಕ್ಸು ಮತ್ತು ಪೆನ್ನನ್ನು ಮತ್ತು ಕೆಲವು ಶಾಲೆಗಳಿಗೆ ಅವ್ರು ಕೇಳಿರ್ತಕ್ಕಂಥ ಶಾಲೆಗಳು ಮಾತಾಡ್ಬಿಡಿ ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.